ನಮಸ್ಕಾರ ಸ್ನೇಹಿತರೆ, ಈ ದಿನದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಇಡ್ಲಿ ಅಂದರೆ ತುಂಬ ಇಷ್ಟನಾ? ಮನೇಲಿ ಬ್ರೇಕ್ಫಾಸ್ಟ್ಗೆ ತುಂಬ ಇಡ್ಲಿನ ಮಾಡ್ತಾ ಇರ್ತೀರಾ, ಬಟ್ ಇಡ್ಲಿ ಅಂತಕ್ಕಂಥದ್ದು ಸಾಫ್ಟಾಗಿ ಮತ್ತು ಫ್ಲಫಿಯಾಗಿ ಬರ್ತಾ ಇಲ್ವಾ? ಸ್ವಲ್ಪ ಗಟ್ಟಿಯಾಗಿ ಬರುತ್ತಾ? ಚಳಿಗಾಲದಲ್ಲಿ ಸರಿಯಾಗಿ ಉಬ್ಕೋದಿಲ್ಲ, ಇದು ಕರೆಕ್ಟಾಗಿ ಸಂಪನ್ನ ಕರೆಕ್ಟಾಗಿ ಮಾಡೋಕ್ಕೆ ಗೊತ್ತಿಲ್ಲ. ಈ ಥರ ನೋಡಿ, ಸಾಫ್ಟಾಗೆ ಮಲ್ಲಿಗೆ ಹೂವಿನಂತ ಇರ್ತಕ್ಕಂಥ ಈ ಒಂದು ಮಲ್ಲಿಗೆ ಹೂವಿನ ಅದುವೇ ತಟ್ಟೆ ಇಡ್ಲಿನ ಯಾವ ರೀತಿ ಮಾಡಬೇಕಂತ ಪ್ರತಿಯೊಂದು ನಾನು ಈ ವಿಡಿಯೋಲಿ ಹೇಳ್ಕೊಟ್ರೆ ಹೇಗಿರುತ್ತೆ, ಎಲ್ಲ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡಿ ಪರ್ಫೆಕ್ಟಾಗಿರ್ತಕ್ಕಂಥ ಹೋಟೆಲ್ಸಲ್ಲಿ ಕೊಡ್ತಾರಲ್ಲಪ್ಪ ಮಲ್ಲಿಗೆ ಹೂವು ಥರ ಇರ್ತಕ್ಕಂಥ ಮಲ್ಲಿಗೆ ಇಡ್ಲಿನ ನಿಮ್ಗೆ ಹೇಳ್ಕೊಡ್ಬೇಕು ಅನ್ಕೊಂಡಿದ್ದೀನಿ. ಈ ವಾರದಲ್ಲಿ ಈ ಒಂದು ಮಲ್ಲಿಗೆ ಇಡ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ, ನಡೀರಿ. ಹಾಗಾದರೆ ಮತ್ತಿನ್ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಒಂದು ಪರ್ಫೆಕ್ಟ್ ರೆಸಿಪಿ ಮಾಡಬೇಕಂದ್ರೆ ಅಳತೆಗಳು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಾನು ಈ ಒಂದು ಲೋಟದಲ್ಲಿ ನಾನು ಅಳತೆಯನ್ನಾಗಿ ತೆಗೆದುಕೊಳ್ತೇನೆ. ಸೊ ಹಾಗಾಗಿ ಇದರಲ್ಲಿ 4 ಪಟ್ಟು ಅಕ್ಕಿ ತೊಗೊಂಡ್ರೆ 1 ಪಟ್ಟಿನಷ್ಟು ನೀವು ಉದ್ದನ್ನ ತೊಗೋಬೇಕಾಗತ್ತೆ. ಅಂದರೆ 4:1 ರೇಷಿಯೋ ಅಂತ ಆಗುತ್ತೆ. ನೀವು ಬೇಕಾದರೆ ಅಕ್ಕಿನ ಸ್ವಲ್ಪ ಕಮ್ಮಿ ಅಥವಾ ಜಾಸ್ತಿ ಮಾಡ್ಬೋದು, ಬಟ್ ನೆನಪಿರಲಿ 3ಕ್ಕಿಂತ ಕಮ್ಮಿ ತೊಗೋಬೇಡಿ, 4ಕ್ಕಿಂತ ಜಾಸ್ತಿ ತೊಗೋಬೇಡಿ. ಇವೆರಡರ ಮಧ್ಯೆ ನೀವು ಆಟ ಆಡಬೇಕು. 1 2 3 4. ಮೊದಲನೇದಾಗಿ ಒಳ್ಳೆ ಕ್ವಾಲಿಟಿಯ ಇಡ್ಲಿ ಅಕ್ಕಿ ಮತ್ತು ಒಳ್ಳೆ ಕ್ವಾಲಿಟಿಯ ಉದ್ದಿನ ಬೇಳೆನ ತೊಗೊಳ್ಳಿ. ಈ ರೈಸ್ ಮೇಲೆ ಅಥವಾ ಈ ಉದ್ದಿನ ಬೇಳೆ ಮೇಲ್ಗಡೆ ಒಂದು ಸ್ಟಾರ್ಚ್ ಪೌಡರ್ ಥರ ಇರುತ್ತೆ. ಈ ಪೌಡರ್ ಎಲ್ಲ ಹೋಗ್ಬಿಟ್ಟು ಒಂದು ಕ್ಲಿಯರ್ ವಾಟರ್ ಮೇಲೆ ಕಾಣಿಸೋವರೆಗೂ ನಾವು ಇದನ್ನು ಮಿನಿಮಮ್ ಅಂದರೂ 4 ನೀರಲ್ಲಿ ಇದನ್ನು ಚೆನ್ನಾಗಿ ತೊಳಿಲೇಬೇಕು. ಆಗ ತಾನೇ ನಿಮ್ಮ ಇಡ್ಲಿ ಅಂತಕ್ಕಂಥದ್ದು ಬೆಳ್ಳಗಿರ್ತಕ್ಕಂಥ ಇಡ್ಲಿಗಳು ಬರೋದಕ್ಕೆ ಸಾಧ್ಯ. ಈಗ ಇದರಲ್ಲಿ ನೀರನ್ನು ಆ್ಯಡ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಸೀತಾ ಇದನ್ನು ಚೆನ್ನಾಗಿ ನಾವು ಇದನ್ನು ತೊಳಿಬೇಕಾಗತ್ತೆ. ನೋಡಿ, ನೀರು ನೋಡ್ತಿರ್ಬೋದು ಹೆಂಗೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು. ಇದೆಲ್ಲ ಹೋಗ್ಬಿಟ್ಟು ಕ್ಲಿಯರ್ ವಾಟರ್ ಆಗೋವರೆಗೂ ನಾವು ಇದನ್ನು ತೊಳಿಬೇಕು. ಈಗ 4 ಸತಿ ಕಂಪ್ಲೀಟಾಗಿ ಥರೋಯಾಗಿ ವಾಶ್ ಮಾಡಿದ್ದಾಗಿದೆ. ಈಗ ಇದರಲ್ಲಿ ಕುಡಿತಕ್ಕಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಲ್ಲೂ ಸಹ ಸ್ಟಾರ್ಚಿನ ಕಂಟೆಂಟ್ ಕಾಣಿಸ್ತಾ ಇಲ್ಲ. ಈಗ ಇದನ್ನು 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡು. ನೋಡಿ, ಈಗ ಅದೇ ಕಪ್ಪಲ್ಲಿ 1 ಕಪ್ನಷ್ಟು ಉದ್ದನ್ನು ನಾನು ತಗೊಳ್ತಾ ಇದ್ದೀನಿ. ಈಗ ಇದರಲ್ಲಿ ನೀರನ್ನು ಹಾಕಿಬಿಟ್ಟು ಇದನ್ನು ಸಹ ಒಂದು 3ರಿಂದ 4 ಸತಿ ನಾವು ಚೆನ್ನಾಗಿ ತೊಳಿಬೇಕಾಗತ್ತೆ. ಈಗ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಇದನ್ನು ನಾನು ಪರ್ಫೆಕ್ಟಾಗಿ 4 ಟೈಮ್ಸ್ ನಾನು ಇದನ್ನು ತೊಳೆದಿದ್ದೀನಿ. ನೀವು ನೋಡ್ಬೋದು ನೀರು ಸಹ ಎಷ್ಟು ಕ್ಲಿಯರ್ ಆಗಿದೆ ಅಂದ್ಬಿಟ್ಟು. ಈಗ ಇದನ್ನು ಸಹ 4 ಗಂಟೆಗಳ ಕಾಲ ಇದನ್ನು ನೆನೆಯಲಿಕ್ಕೆ ಬಿಟ್ಟು. ಇದರಲ್ಲಿ ಇನ್ನೊಂದು ಮುಖ್ಯವಾದ ಸಂಗತಿ, ನಿಮ್ಮ ಮನೆಯಲ್ಲಿ ಗ್ರೈಂಡರ್ ಅಥವಾ ಹೊರಳುಕಲ್ಲಿದ್ರೆ ಅದರಲ್ಲಿ ಈ ಒಂದು ಬ್ಯಾಟರ್ನ ರುಬ್ಬಿ. ಅದರ ಒಂದು ಟೇಸ್ಟ್ ನೀವು ಎಷ್ಟೇ ಹೈಫೈ ಮಿಕ್ಸಿಗಳು ತೊಗೊಂಡ್ರು ಇದನ್ನು ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ನಾವು ಹೊರಳುಕಲ್ಲು ಅಥವಾ ಗ್ರೈಂಡರಲ್ಲಿ ರುಬ್ಬೋದ್ರಿಂದ ಬ್ಯಾಟರಲ್ಲಿ ಇದರಲ್ಲಿ ಏನು ತುಂಬ ಚೆನ್ನಾಗಿ ಇನ್ಕಾರ್ಪೊರೇಟ್ ಆಗುತ್ತೆ. ಆಟೋಮೆಟಿಕ್ ಆಗಿ ಅದು ಫ್ಲಫಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಡ್ಲಿ ಸಹ ಅಷ್ಟೇ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ಇದರಲ್ಲಿ 3 ಗಂಟೆಗಳ ಕಾಲ ನೆನೆಸಿರ್ತಕ್ಕಂಥ ಈ ಉದ್ದಿನ ಬೇಳೆಯನ್ನು ಹಾಕೊಳ್ಳುವ. ಈ ರುಬ್ತಕ್ಕಂಥ ಪ್ರಕ್ರಿಯೆ ಏನಿದೆ, ತುಂಬ ಜನ ಏನು ಮಾಡ್ತಾರೆ, ಈ ಉದ್ದಿನ ಬೇಳೆ ಮತ್ತು ಅಕ್ಕಿನ ಒಟ್ಟಿಗೆ ಹಾಕಿ ರುಬ್ತಕ್ಕಂಥದ್ದು ನಾನು ತುಂಬ ಕಡೆ ನೋಡಿದ್ದೀನಿ. ಸೊ ಅದು ತುಂಬಾ ರಾಂಗ್ ಇರುತ್ತೆ. ಆ ಒಂದು ಮಿಸ್ಟೇಕನ್ನು ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ಉದ್ದಿನ ಬೇಳೆನೇ ಸಪ್ರೇಟಾಗಿ ರುಬ್ಕೊಳ್ಳಿ ಮತ್ತು ಅಕ್ಕಿಯನ್ನೇ ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡುವ. ನಾವು ಉದ್ದಿನ ಬೇಳೆಯನ್ನು ಸೂಪರ್ ಫೈನಾಗಿ ನಾವು ಇದನ್ನು ಗ್ರೈಂಡ್ ಮಾಡಬೇಕಾಗತ್ತೆ. ಈ ಉದ್ದಿನ ಬೇಳೆನ ಹಾಕಿದ ನಂತರ ಒಂದು 5 ನಿಮಿಷಗಳ ಕಾಲ ಯಾವುದೇ ನೀರನ್ನು ಹಾಕ್ದಿರ ಇದನ್ನು ರುಬ್ಬಿ, ಅದಾದ ನಂತರ ಬೇಕಾದಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ನೀರನ್ನು ಸೇರಿಸ್ಬಿಟ್ಟು ನೀವು ಇದನ್ನು ಫೈನ್ ಪೇಸ್ಟಾಗಿ ರುಬ್ಬಲೇಬೇಕು. ದಿಸ್ ಈಸ್ ಅ ಮಸ್ಟ್. ನೋಡಿ, ಈಗ ಇದನ್ನು ಒಂದು 10 ನಿಮಿಷಗಳ ಕಾಲ ನಾನು ಚೆನ್ನಾಗಿ ಇದೇ ರೀತಿ ಇದನ್ನು ಗ್ರೈಂಡ್ ಮಾಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇದು ಇಷ್ಟು ಸಾಫ್ಟಾಗಿ ಇಷ್ಟು ವೈಟಾಗಿ ಆಗಿದೆ ಅಂದ್ಬಿಟ್ಟು. ಸೊ ಈಗ ಇಷ್ಟ ಆದರೆ ಇದು ಆಗಿದೆ ಅಂತ ಅರ್ಥ. ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ, ತುಂಬ ಜನ ಮಿಸ್ಟೇಕ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಉದ್ದಿನ ಬೇಳೆಯನ್ನು ನೀವು ಬೇಕಾದಷ್ಟು ಕಂಪ್ಲೀಟಾಗಿ ರುಬ್ಬೋದಿಲ್ಲ. ಸೊ ನೀವು ಅದನ್ನು ಟೈಮ್ ಕೊಡಬೇಕಾಗತ್ತೆ. ನಿಯರ್ಲಿ ಒಂದು 10 to 15 ಮಿನಿಟ್ಸ್ ಆದರೂ ಉದ್ದಿನ ಬೇಳೆನ ನೀವು ಪರ್ಫೆಕ್ಟಾಗಿ ಫೈನಾಗಿ ರುಬ್ಬಲೇಬೇಕು. ಉದ್ದಿನ ಬೇಳೆ ಫೈನಾಗಿ ರುಬ್ಬೋದಿಂದನೇ
ನಿಮಗೆ ಇಡ್ಲಿ ಅಂತಕ್ಕಂಥದ್ದು ಸಾಫ್ಟ್ ಮತ್ತು ಫ್ಲಫಿಯಾಗಿ ಬರೋದಕ್ಕೆ ಮುಖ್ಯ ಕಾರಣ. ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಇಲ್ಲಿ ನೋಡಬಹುದು ಈ ಒಂದು ಉದ್ದಿನ ಬೇಳೆಯ ಒಂದು ಪೇಸ್ಟ್ ಏನಿದೆ ಪರ್ಫೆಕ್ಟಾಗಿ ಆಗಿದೆ ನೋಡಿ. ಗ್ರೈಂಡರಲ್ಲಿ ರುಬ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ನೋಡಿ ಎಷ್ಟು ಫ್ಲಫಿಯಾಗಿದೆ ಆ್ಯಂಡ್ ಎಷ್ಟು ವೈಟ್ ಆಗಿದ್ದು ಬಂದಿದೆ ಅಂದ್ಬಿಟ್ಟು. ಸೊ ಗ್ರೈಂಡರಲ್ಲಿ ರುಬ್ತಕ್ಕಂಥ ಇದೊಂದು ಇಂಪಾರ್ಟೆಂಟ್ ಟೆಕ್ನಿಕ್. ಸೊ ಈಗ ಇದನ್ನು ಪಕ್ಕಕ್ಕೆ ನೋಡಿ. ಈಗ ನೆನೆಸಿರ್ತಕ್ಕಂಥ ಅಕ್ಕಿನ ನೀರಿನ ಸಮೇತ ಹಾಕೊಳ್ಳುವ. ನೋಡಿ ನೀರು ತುಂಬ ಜಾಸ್ತಿ ಇರಬಾರ್ದು, ನಮ್ಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ರೆ ಸಾಕಾಗತ್ತಾ. ಈಗ ಇದನ್ನು ಗ್ರೈಂಡ್ ಮಾಡುವ. ಬಟ್ ನೀವು ಒಂದು ನೆನ್ಪಿಟ್ಕೋಬೇಕು, ಇದನ್ನು ಸ್ವಲ್ಪ ಕೋರ್ಸ್ ಆಗಿ ಮಾತ್ರ ಇದನ್ನು ಗ್ರೈಂಡ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಇದನ್ನು ಫೈನ್ ಆಗಿ ಗ್ರೈಂಡ್ ಮಾಡಬಾರ್ದು. ಈಗ ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕೊಳ್ತಾ ಇದ್ದೇನೆ. ನೆನಪಿಟ್ಕೊಳ್ಳಿ, ಫೈನ್ ಅಲ್ಲ, ಕೋರ್ಸ್. ಸ್ವಲ್ಪ ತರಿತರಿಯಾಗಿ ಅದನ್ನು ರುಬ್ಬಬೇಕಾಗತ್ತೆ. ನೀವು ಕೈಯಲ್ಲಿ ಅದನ್ನು ಟೆಸ್ಟ್ ಮಾಡಿದ್ರೆ ಆ ಒಂದು ಸಂಪಣ ಏನಿದೆ ಅದು ಸ್ವಲ್ಪ ರವೆ ಥರ ಇರಬೇಕು. ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಅಕ್ಕಿನ ರುಬ್ಬಬೇಕಾಗತ್ತೆ. ಈಗ ಎರಡೂ ಬ್ಯಾಟರ್ನ ಸಪ್ರೇಟಾಗಿ ನಾವು ರುಬ್ಕೊಂಡಿದ್ದಾಗಿದೆ. ರುಬ್ಬಿದ ತಕ್ಷಣ ಈ ಎರಡೂ ಬ್ಯಾಟರ್ನ ಮಿಕ್ಸ್ ಮಾಡಿ ಇದನ್ನು ಒಂದು 4 ರಿಂದ 5 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಪರ್ಫೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಹೆಂಗೆ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏರ್ ಅಂತಕ್ಕಂಥದ್ದು ತುಂಬ್ಕೋಬೇಕು, ಅಂದರೆ ಏರ್ ಎಲ್ಲ ಅದರಲ್ಲಿ ಇನ್ಕಾರ್ಪೊರೇಟ್ ಆಗಬೇಕು. ಹಾಗೆ ಅದನ್ನು ಹೊಡಿತಾ ಅದನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದನೇ ನಿಮಗೆ ಈ ಬ್ಯಾಟರ್ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಇಡ್ಲಿ ಸಹ ಅಷ್ಟೇ ಸಾಫ್ಟ್ ಮತ್ತು ಫ್ಲಫಿಯಾಗಿ ಬರಲಿಕ್ಕೆ ತುಂಬಾ ಹೆಲ್ಪ್. ಈಗ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಬಂದುಬಿಟ್ಟು ಈ ಒಂದು ಬ್ಯಾಟರ್ನ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಅಂತ ಹೇಳಿದ್ರೆ ಹುದುಗು ಬರಲಿಕ್ಕೆ ನಾವು ಬಿಡಬೇಕಾಗತ್ತೆ. ಎಷ್ಟೊತ್ತು ಐಡಿಯಲ್ ಟೈಮ್ ಮಿನಿಮಮ್ 8 ರಿಂದ 10 ಗಂಟೆಗಳ ಕಾಲ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕಾಗತ್ತೆ. ಪ್ರಿಫರಬಲಿ ಮಧ್ಯಾಹ್ನದ ಹೊತ್ತು ನೀವು ನೆನೆಸ್ಬಿಟ್ರೆ ಸಂಜೆ ಹೊತ್ತಿಗೆ ನೀವು ರುಬ್ಬಬಹುದು. ಇಡೀ ರಾತ್ರಿ ಓವರ್ ನೈಟ್ ಇದನ್ನು ನೀವು ಫರ್ಮೆಂಟ್ ಆಗಕ್ಕೆ ಬಿಟ್ಟರೆ ಬ್ಯೂಟಿಫುಲ್ ರಿಸಲ್ಟ್ಸ್ ಬರುತ್ತೆ. ನೀವು ಏನಾದರೂ ಕೋಲ್ಡ್ ರೀಜನ್ಸಲ್ಲಿದ್ದು ಅಥವಾ ನೀವು ಹೊರಗಡೆ ಇರ್ತಕ್ಕಂಥ ವಾತಾವರಣದ ಟೆಂಪರೇಚರ್ ತುಂಬ ಲೋ ಇದ್ದು ಚಳಿ ಜಾಸ್ತಿ ಇದ್ದರೆ ಆಗ ಫರ್ಮೆಂಟೇಷನ್ ಟೈಮ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಅದು 10 ಗಂಟೆ ಇರ್ತಕ್ಕಂಥದ್ದು 14 ರಿಂದ 16 ಗಂಟೆವರೆಗೂ ಮಾಡಿದ್ರೆ ಒಳ್ಳೆ ಬ್ಯೂಟಿಫುಲ್ ರಿಸಲ್ಟ್ಸ್ ಬರುತ್ತೆ. ಈಗ ಇದನ್ನ ಒಂದು 8 ಗಂಟೆಗಳ ಕಾಲ ನಾವು ಇದನ್ನ ಫರ್ಮೆಂಟ್ ಆಗೋದಕ್ಕೆ ನೋಡಿ. ಈಗ ಒಂದು 8 ಗಂಟೆಗಳ ಕಾಲ ಆಗಿದೆ. ಇದು ಚೆನ್ನಾಗಿ ಈ ಸಂಪ್ನ ಫರ್ಮೆಂಟ್ ಆಗಿದೆ. ಸೊ ಈಗ ಇದನ್ನ ಓಪನ್ ಮಾಡುವ. ವಾವ್, ನೀವು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಇದಾಗಿದೆ ಅಂದ್ಬಿಟ್ಟು. ಇದು ಪರ್ಫೆಕ್ಟಾಗಿ ಉಬ್ಬಿದೆ. ಇದರಲ್ಲಿ ಚೆನ್ನಾಗಿ ಫೋಮಿ ಥರ ಕೂಡ ಇದರಲ್ಲಿ ಬಂದಿದೆ. ನೀವು ನೋಡ್ತಿರ್ಬೋದು, ಈ ಒಂದು ರೆಸಿಪಿಯಲ್ಲಿ ಯಾವುದೇ ಕಾರಣಕ್ಕೂ ಸೋಡಾ ಅಥವಾ ಯಾವುದೇ ಒಂದು ಕೆಮಿಕಲ್ಸ್ನ ನಾನು ಯೂಸ್ ಮಾಡೋದಿಲ್ಲ. ಸೊ ಇದನ್ನು ಜಸ್ಟ್ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಈ ಇಡ್ಲಿ ಮಾಡಲಿಕ್ಕೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಂಪನ್ನ ರೆಡಿ ಇದೆ. ಸೊ ಈಗ ಇಡ್ಲಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ನೋಡಿ ನೀವು ನೋಡ್ತಿರ್ಬೋದು, ನಾನು ಇದರಲ್ಲಿ ತಟ್ಟೆ ಇಡ್ಲಿನ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಇದರಲ್ಲಿ ನಾನು ಒಂದು ಟ್ರಿಕ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಪಾರ್ಚ್ಮೆಂಟ್ ಪೇಪರ್ ಅಂತ ಒಂದು ಬರುತ್ತೆ ಅಥವಾ ಬೇಕಿಂಗ್ ಪೇಪರ್ ಅಂತ ಬರುತ್ತೆ. ಸೊ ಆ ಪೇಪರ್ನ ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಈ ಪ್ಲೇಟಲ್ಲಿ ಈ ರೀತಿ ಹಾಕೊಳ್ತೇನೆ. ಈ ರೀತಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇಡ್ಲಿನ ಹೊರಗೆ ತೆಗಿಲಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಇಡ್ಲಿಗಳು ಒಳಗಡೆ ಮೆತ್ಕೊಳ್ಳೋದಿಲ್ಲ. ಈ ಆಯಿಲ್ನ ಏನು ಮಾಡ್ತೀನಿ, ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಂಡು ಇದನ್ನೆಲ್ಲ ಕಡೆ ಈ ರೀತಿ ಗ್ರೀಸ್ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು ಈಗ ಈ ಪ್ಲೇಟ್ನೆಲ್ಲ ಚೆನ್ನಾಗಿ ಗ್ರೀಸ್ ಮಾಡಿದ್ದೀನಿ ಆಯಿಲಿಂದ. ಈಗ ಇದರಲ್ಲಿ ಇಡ್ಲಿ ಹಿಟ್ಟನ್ನು ಹಾಕೊಳ್ಳುವ. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ತುಂಬ ಫುಲ್ಲಾಗಿ ನಾವು ತುಂಬಿಸಬಾರ್ದು, ಯಾಕಂದರೆ ಇದು ಬೆಂದ ಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಇದೇ ಥರ ಇದನ್ನೆಲ್ಲನೂ ಹಾಕ್ಕೊಳ್ತೇನೆ. ನೋಡಿ ಈಗ ಇದರಲ್ಲಿ ಇಡ್ಲಿ ಬ್ಯಾಟರ್ನ ಎಲ್ಲ ಕಡೆ ಹಾಕಿಬಿಟ್ಟು ಕರೆಕ್ಟಾಗಿ ರೆಡಿ ಮಾಡಿದೆ. ಸೊ ಈಗ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿಬಿಟ್ಟು ಇದನ್ನು ಯಾವ ರೀತಿ ಕುದಿಸಬೇಕು ಅನ್ನೋದನ್ನು ನೋಡುವ. ನೋಡಿ ನಾನು ಇಲ್ಲಿಂದ ಇಡ್ಲಿ ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಪ್ಲೇಟ್ಗಳನ್ನೆಲ್ಲ ಜೋಡಿಸ್ಬಿಡುವ. ಸೊ ಲಾಕ್ ಮಾಡಿಬಿಡೋಣ. ಸೊ ನೋಡಿ ಈಗ ಇದು ಕಂಪ್ಲೀಟ್ಲಿ ರೆಡಿ ಆಗಿದೆ. ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಒಂದು ಇಡ್ಲಿ ಸ್ಟೀಮರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ನೋಡಿ ನೋಡ್ತಿರ್ಬೋದು, ನೀರು ಸಹ ಚಂದ ಕುದೀತಾ ಉಂಟು. ಈ ಸಂದರ್ಭದಲ್ಲಿ ಈ ಇಡ್ಲಿ ಸ್ಟ್ಯಾಂಡನ್ನು ಅದರಲ್ಲಿ ಇಟ್ಬಿಡುವ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಸ್ಟೀಮ್ ಆಗೋದಕ್ಕೆ ಬಿಡುವ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಈ ಇಡ್ಲಿ ಇರುತ್ತಲ್ಲ, ಇದನ್ನು ನೀವು ಬೇಯಿಸ್ತಕ್ಕಂಥ ಒಂದು ಟೈಮ್ ಇದೆ. ಯಾವುದೇ ಕಾರಣಕ್ಕೂ ಇಡ್ಲಿನ 5 ನಿಮಿಷಕ್ಕಿಂತ ಹೆಚ್ಚು ನೀವು ಬೇಯಿಸಲಿಕ್ಕೆ ಹೋಗಬಾರ್ದು. ನೀವು ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ, ಇಡ್ಲಿ ಅಂತಕ್ಕಂಥದ್ದು ಹಾರ್ಡ್ ಆಗಿಬಿಡುತ್ತೆ. ಸೊ ಮಿನಿಮಮ್ 5 ಮಿನಿಟ್ಸ್ ಇದನ್ನು ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡಿ ಕುಕ್ ಮಾಡಿ ಮತ್ತೆ 1 ನಿಮಿಷದ ಕಾಲ ತಣ್ಣಗಾಗ್ಬಿಟ್ಟು ತೆಗೀರಿ. ನಾನು ಗ್ಯಾರಂಟಿ ಕೊಡ್ತೀನಿ, ಪರ್ಫೆಕ್ಟ್ ಹೂವಿನಂತೆ ಮಲ್ಲಿಗೆ ಹೂ ಥರ ಸಾಫ್ಟಾಗಿ ಇಡ್ಲಿ ನಿಮ್ಮ ಮುಂದೆ ರೆಡಿ. ನೋಡಿ ಈಗ ಒಂದು 4 ನಿಮಿಷಗಳ ಕಾಲ ಆಗಿದೆ. ಈಗ ಲಿಡ್ಡನ್ನ ಓಪನ್ ಮಾಡೋಣ.
ನೋಡಿ ಇದು ಪರ್ಫೆಕ್ಟಾಗಿ ಆಗಿದೆ. ಸೊ ಈಗ ಇದನ್ನು ಹೊರಗೆ ತೆಗೆದುಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ಈ ಇಡ್ಲಿಗಳೆಲ್ಲ ಸ್ವಲ್ಪ ತಣ್ಣಗಾಗಿದೆ. ಸೊ ಈಗ ಇದನ್ನು ತೆಗೆದುಕೊಳ್ಳೋಣವಾ. ನೋಡಿ ನಾನು ಆಗಲೇ ಹೇಳಿದ್ನಲ್ಲ, ಈ ಪಾರ್ಚ್ಮೆಂಟ್ ಪೇಪರ್ ಹಾಕೋ ಯೂಸ್ ಏನಂತ ಹೇಳಿದ್ರೆ ಇಡ್ಲಿಗಳು ಈ ರೀತಿ ಪ್ಲೇಟಲ್ಲಿ ಸ್ಟಿಕ್ ಆಗೋದಿಲ್ಲ, ನಮಗೆ ಕ್ಲಿಯರ್ ಆಗಿ ಬರುತ್ತೆ. ಸೊ ನೋಡಿ ಇದನ್ನು ಜಸ್ಟ್ ಏನು ಮಾಡಬೇಕು, ಸುಮ್ಮನೆ ಹಿಂಗೆ ಪೀಲ್ ಮಾಡಿದ್ರೆ ಕ್ಲೀನಾಗಿ ಹೊರಗೆ ಬಂದ್ಬಿಡುತ್ತೆ. ನೋಡಿ ನೀವು ನೋಡ್ತಿರ್ಬೋದು ಇಡ್ಲಿಗಳು ಎಷ್ಟು ಚಂದ ಬಂದಿದೆ ಅಂದ್ಬಿಟ್ಟು, ಎಷ್ಟು ಸಾಫ್ಟ್ ಇದೆ ನೋಡಿ. ನೋಡಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಹಿಂಗೆ ಮುರಿದೋಗ್ತಾ ಇದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅರ್ಥ. ಸೊ ನೋಡಿದ್ರಲ್ಲ ಯಾವ ರೀತಿ ಒಂದು ಪರ್ಫೆಕ್ಟ್ ಇಡ್ಲಿ ವಿತ್ ಆಲ್ ದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಎಲ್ಲ ತರಹದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ದಯವಿಟ್ಟು ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಹೊರಳ್ಕಲ್ಲೆಲ್ಲ ಹೇಳೋದು ರುಬ್ಬೋಕಲ್ಲ.